ಶ್ರೀಕರಣಂದ್ರೆ ಎಲ್ಲರಿಗೂ ಡೇ 2 ಅಂದರೆ 2ನೇ ದಿನ ಸ್ವಾಗತ. ಇವಾಗ 5:30 ಬರ್ಬೇಕಾಗಿ ಟ್ರೈನ್ 6:30 7 ಗಂಟೆ ಬಂದೈತ್ರಿ. ನೋಡ್ರಿ ಅಲ್ಲೇ ನಿಂತೈತಿ ಇನ್ನೂ. ಹಿಂಗೆ ಇನ್ನೂ ಎಷ್ಟು 2 ಕಿಲೋಮೀಟ್ರ್ ಹಿಂದೆ ನಿಂತೈತಿ. ಎಲ್ಲರೂ ಇಳಿದು ನಡ್ಕೊಂಡು ಹೊಂಟ್ರೆ ಇನ್ನೂ ಟ್ರೈನ್ ಬಿಡೋಕೆ ರೆಡಿ ಇಲ್ಲ. ಆಲ್ರೆಡಿ 2 ತಾಸು ಡಿಲೇ ಆಗೈತಿ. ಅದ್ರಾಗಿ ನಾನು ಹಿಂಗೆ ನಡ್ಕೊಂಡು ಹೊಂಟೇನಿ. ಹೋಗೋಣ ಅಂತ. ಇಲ್ಲಿ ಬಾಜು ಭಾಳ ಗಾಡಿ ಸೌಂಡ್ ಬರತ್ತಾವ. ಇಲ್ಲೆಲ್ಲರೂ ಹಿಂಗೆ ಒಳಗೆ ಹೋಗಿ ಅಲ್ಲಿ ಆ ಸೈಡ್ ಯಾವ ಗಾಡಿ ಪ್ರಯಾಗರಾಜ್ ಹೋಗ್ಕೊಂಡು ಸುಮ್ಮನೆ ಆಟೋಗೆ ಹತ್ತಿ ಹೋಗೋಕೆ ಪ್ಲ್ಯಾನ್ ಮಾಡತ್ತೇನೆ. ಯಾಕಂದ್ರೆ ಬಸ್ ಇನ್ನೂ ಅಲ್ಲೇ ಟ್ರೈನ್ ಅಲ್ಲೇ ನಿಂದ್ರಾತೈತಿ. ಅದು ರೈಲ್ವೆ ಸ್ಟೇಷನ್ ಹೋದ್ರೆ ಅಲ್ಲೇ ರಶ್ ಆಕೈತಿ. ಆ ಕಾರಣಕ್ಕೆ ಹಿಂಗೆ ವಿಚಾರ ಮಾಡ್ತೀನಿ ಬರ್ರಿ ಹೋಗೋಣ ಅಂತ. ನೋಡಿರಿ ಇಲ್ಲಿ ಮತ್ತೆ ಟ್ರೈನ್ ಹತ್ತಿ ಇಳಿದಿದ್ದು ಯಾವಾಗಲೇ ಮತ್ತು ವಾಪಸ್ ಟ್ರೈನ್ ಚಾಲೂ ಮಾಡಿದ್ರೆ ಮತ್ತೆ ಹತ್ತೀವಿ. ಹಾಂ ಹೇಳಿದೆ ನೋಡ್ಕೊಂಡು ಹೊಂಟವ್ರಿ. ಬಾಗಲಕೋಟೆಯಿಂದ ಅನ್ನಾರ ಶಿಕಾರ. ನಿಮ್ಮ ಹೆಸರು ಸರ್? ಬಿಜಾಪುರಿಂದ. ನಿಮ್ಮ ಹೆಸರಣ್ಣ? ಇವ್ರ ಹೆಸರು ಹನುಮಂತ ಅಂತ್ರಿ. ಈಗ ಅಣ್ಣಾರ ಕಂಪ್ನಿ ಆಗ್ಯಾರ. ಈಗ ನಮಗೆ ಇಲ್ಲೇ ನಡು ಇಳಿಸಿದ್ರೆ ಅವನು ಕರೆಕ್ಟ್ ಎಕ್ಸಾಕ್ಟ್ ಸ್ಟೇಷನಿಗೆ ಇಳಿಲಿಲ್ಲ, ಅದ ನಿಂದಿರಲಿಲ್ಲ. ಆದರೂ ಅಲ್ಲಿ ಅಷ್ಟೊಂದು ಸ್ವಲ್ಪ ಮಂದಿ ಇಲ್ಲಿಂದ ಸನಿ ಹಾಕೈತೆ ಅಂದಾರ್ರಿ. ಹಿಂಗೆ ನಡ್ಕೊಂಡು ಹೊಂಟೀವಿ. ಇಲ್ಲಿ ಟೂರಿಸ್ಟ್ ಬಸ್ ಎಲ್ಲ ನಿಂತಾವೆ. ಅಲ್ಲೋಗಿ ಯಾರ್ಯಾರು ಅಪ್ರೋಚ್ ಮಾಡೋಕೆ ಹೆಂಗೆ ಹೋಗೋದಂತ ಯಾವುದೇ ಕಾರ್ಡ್ದಾಗ ಬಂದುಬಿಟ್ಟೆ ನಾಡು ಬಿಟ್ಟು ಬರ್ರಿ ಹೋಗೋಣಂತ. ನೋಡಿರಿ ಈ ಸೈಡ್ ಫುಲ್ ಬಸ್ಸಿಗೆ ಪಾರ್ಕಿಂಗ್ ಮಾಡೋಕೆ ಮಸ್ತ್ ಜಾಗ ಐತಿ. ನೋಡಿರಿ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ 1 ಕಿಲೋಮೀಟ್ರ್ ಹೋಗೋದೈತಿ. ಇದು ಎಲ್ಲ ಫುಲ್ ಪಾರ್ಕಿಂಗ್ ಐತಿ. ಬಟ್ ಪಾರ್ಕಿಂಗ್ ಚಾರ್ಜ್ ಎಷ್ಟೈತೆ ಅಂತ ಹಂಗೆ ಐಡಿಯಾ ಇಲ್ಲ ಅದ್ರದ್ದು. ಯಾಕಂದ್ರೆ ನಾವು ಬಸ್ನಾಗ ಬಂದಿಲ್ಲಲ್ರಿ. ಹಾಗಾಗಿ ವರ್ಷ ಫುಲ್ ಫ್ಯಾಮಿಲಿ ಕಿತ್ಕೊಂಡು ಬಂದುಬಿಟ್ಟಾರಿ ಊರಿಂದ. ಫುಲ್ ಮೈತುಂಬ ಎಷ್ಟು ಬಾಗ್ಲವರಿಗೆ ಇವ್ರು. ಐ ಥಿಂಕ್ ಇಲ್ಲಿ ಬಸ್ಸಿಂದೆಲ್ಲ ಚೆಕ್ ಮಾಡೋರು ಅನಿಸ್ತೈತಿ. ಇಲ್ಲಿ ಒಳಗೆ ತೊಗೊಳೋದು ಬಿಡೋದೆಲ್ಲ ನೋಡ್ರಿ. ಅವ್ರ ಪ್ಯಾಂಟ್ ಆಕಾರ ಫುಲ್ ಪಾಪ್ ಡ್ರೆಸ್ನಾಗ ಬೆಳಗಿಂದ ಎಲ್ಲೇ ಇರ್ತಾರೆ. एक बस को कितना एक दिन के लिए क्या एक बस को चार्ज रहता है 260 260 ಒಂದು ದಿನಕ್ಕೆ. ನೋಡ್ರಿ ಬಸ್ ಪಾರ್ಕ್ ಮಾಡೋಕ್ಕೆ 260 ರೂಪಾಯಿ ಅಂತ ಒಂದು ದಿನಕ್ಕೆ. ಇನ್ನೂ ಗಾಡಿ ಬಂದವರತ್ತಾವ ನೋಡ್ರಿ. ಫುಲ್ ಪಾಳೆಚ್ಚಾವ. ಇಲ್ಲಿಂದ ಅಲ್ಲಿ ಮೇನ್ ರೋಡಿಗೆ ಹೋದ್ರೆ ಈಗ ಅಲ್ಲೇ ಟೆಂಪೋದು ಸಿಗ್ತಾವೆ ನಮಗೆ. ಇಲ್ಲಿಂದ ಐತೆ ನೋಡ್ರಿ ಅಣ್ಣ. ಹೆಂಗೈತೆ ನೋಡ್ರಿ ಫುಲ್ AC ಬಸ್. ಕಾದ್ರಿಪ್ಪ ಉರ್ಗುಣಿ ಅಂತ ನೋಡ್ರಿ. ಕರೆ ಫುಲ್ ವಿಚಿತ್ರ ಬಸ್ ಐತ್ರಿ ಅದು. ಇಲ್ಲಿ ನೋಡ್ರಿ ಎಲ್ಲ ರೆಂಟಲ್ ಬೈಕ್. ಇವೆಲ್ಲ ಇವು ರೆಂಟಲ್ ಬೈಕ್ ನೋಡ್ರಿ. ಇವು ನೋಡ್ರಿ ಇಲ್ಲಿ ನಮ್ಮ ಬೆಂಗಳೂರದಾಗ ಊಬರ್ ರ್ಯಾಪಿಡೋ ಇರ್ತಲ್ಲ, ಆ ಟೈಪ್ ಇಲ್ರಿ. ಆ ಟೈಪ್ ಇಲ್ರಿ. ಇಲ್ಲಿ ಈ ಡೈರೆಕ್ಟ್ ಇವರೇ ಡೀಲ್ ಮಾಡ್ಬಿಡ್ತಾರೆ. ಹಾಂ ಅಲ್ಲಿ ಮೊಬೈಲ್ ಆ್ಯಪ್ ಎಲ್ಲ ಬರ್ತಾವ್ರೆ. ಇವ್ರು ಹೇಳಿದ್ದೆ ರೇಟ್. ಇದು ಬಸ್ ಆ ಟೈಪ್ ಐತ್ರಿ. ಇದು ಅದೇ ಪೊಲೀಸ್ ವಾಹನ ಇರ್ಬೇಕೇನು ರೂಪಾಯಿ ಇದು ಇಲ್ಲ. ಹಾಂ ತಡ್ರಿ ಕೇಳೋಣ. ಇದ್ರ ಯಾರು ಫೋಟೋ ಹೊಡ್ಕೊಂಡು ಕರ್ತಾರ್ರಿ ಅವರು. ಇದು ಯಾವ ಬಸ್ ಅಂತ ಸ್ವಲ್ಪ ಯಾರಿಗಾರು ಗೊತ್ತಾದ್ರೆ ಹೇಳ್ರಿ, ಇಲ್ಲ ಕಮೆಂಟ್ ಮಾಡಿ ಹೇಳ್ರಿ. ಸರಿ ಭಾರತ್ ಬೆನ್ಸ್ ಇದ್ರಿ ಅದು. ಬಟ್ ಇದು ನಮ್ಮ ಹುಬ್ಳಿಯಿಂದ ಟ್ರೈನ್ ಹತ್ತೇರಿ. ಬರೀ ಮಾತಿದ್ರೆ ಮಾದರ್ಸು ಬ್ರೆಂಚು ಇವು ಎರಡೋ ಬೆಗಳ ಕೇಳೋದಾಗೈತಿ. ಟ್ರೈನ್ ಹೋದಾಗ ಕೇಳ್ತಿ ಆಜು ಬಾಜು ಹೋಗೋರು ಇದರೆಲ್ಲ ಬರೀ ಎಲ್ಲ ಬರೋದ ಅದೇ ಕೇಳೋದಾಗೈತಿ. ನಮ್ಮ ಹುಬ್ಳಿ ಬೆಗಳ ಸ್ವಲ್ಪ ಕಡಿಮೆ ಕೇಳಿರಿ. ಅದು ನಮ್ಮ ಹುಬ್ಳಿ ಮಂದಿ ಈ ಕಡೆ ಬಾಗಲಕೋಟೆ ಬೆಳಗಾವಿ ಮಂದಿ ಈ ಸೈಡ್ ಸ್ವಲ್ಪ ಮಂದಿ ಸಿಕ್ಕಾರ ಅಂತ ಒಂದು ಸ್ವಲ್ಪ ಅವಾಗ ಕೇಳೋದಾಗೈತಿ. ಇಲ್ಲಾಂದ್ರೆ ಮಾತಿದ್ರೆ ಮಾದರ್ಸು ಬ್ರೆಂಚು ಎರಡೋ ಕೇಳೋದಾಗೈತ್ರಿ. ನೋಡಿರಿ ಜನ ಜಾತ್ರೆ. ಹಿಂಗೆ ಇನ್ನೂ 5 ಕಿಲೋಮೀಟರ್ ಅಂದಿದ್ದಾರೆ ನಡ್ಕೊಂಡು ಹೊಂಟೇವಿ. ಹಾಂ ರೀ ಹಾಂ ಹಂಗಾಯ್ತ್ರಿ ಅದ ಐತ್ರಿ. ಈಗ ಒಂದು ಸಣ್ಣ ಚಹಾ ತೆಗೆದುಕೊಂಡೇವಿ ನಾವು ಅಣ್ಣಾರೆಲ್ಲ. ಬರೀ ಚಹಾ ಕುಡಿಯೋದಂತ UP ಚಹಾ. ಹಾಂ ರೀ ಹಾಂ ಅದ ನಮ್ಮಂಗಿದ್ರೆ ನಮ್ಗೆ ಸಮಾಧಾನ ರೀಪ. ಹೌದಿಲ್ಲ? ಹಾಂ
ಬ್ಯಾಡ್ರಿಪ್ಪ ಈಗ ಈ ಟ್ರಿಪ್ ಮುಗಿಮಟ್ಟ ರೈಲ್ವೆ ಮಾಡ್ತು ಬಿಡೋಣ ಈಗ ಮತ್ತು ಅವಾಗ ಮತ್ತೆ ರೈಲ್ವೆ ಹತ್ತ ಮುಂದೇನ ಮಾಡೋಣ ಅದನ್ನು ರಾತ್ರಿ ಮಕ್ಕೊಂಡು ಹಸದಕ್ಕೆ ಗಡ 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 ನೋಡ್ರಿ ಅಣ್ಣಾರ ಪಾಪ ಫುಲ್ ಜನರಲ್ದಾಗಿದ್ರು ಅವ್ರ ಆಮೇಲೆ ಕೆಳಗೆ ಇಳಿದಾಗ ಅಲ್ಲಿ ಸಿಕ್ಕರು ಪಾಪ ಅಣ್ಣಾರು ಬೆಟ್ಟ ಅದು ನಮಗೆ ಪಾಪ ಜನರಲ್ದಾಗ ಫುಲ್ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಅವ್ರದ್ದು ನಮ್ಮದು ಸ್ಲೀಪರ್ ಇದ್ದು ನಮ್ಮದು ಜನರಲ್ ಆದಂಗೆ ಆಗ್ಬಿಟ್ಟೈತೆ ಬಟ್ ನಮ್ದು ಒಂದು ಸ್ವಲ್ಪ ನೋಡೋಂಗಿತ್ತು ಪಾಪ ಅಣ್ಣಾರ್ದು ಭಾಳ ಕೆಟ್ಟ ಪರಿಸ್ಥಿತಿ ಮಂದಿ ಹಂಗ ಓದ್ಬೋದು ಹೊಂಟ್ಬಿಟ್ಟಾರ್ರಿ ಅದು ಆದ್ರೂ ಹುಡುಗ ಚಪ್ಪಲ್ ತಗೊಂಡು ಕಾಯ್ಕೊಂಡ ಮಂದಿ ಅವ್ರು ಧೈರ್ಯ ಮೆಚ್ಚಬೇಕ್ರಿ ಯಾಕಂದ್ರೆ ಧೈರ್ಯ ಮಾಡಲ್ರಿ ಅವ್ರ ಧೈರ್ಯ ಒಂದೊಬ್ಬರ ಕ್ರೌಡ್ ಯಾವ ಐತಿ 12 ಅಲ್ಲಿ ಬರ್ರಿ ಒಟ್ಟು ಒಂದು ಜಾಗ ಮಾಡಿ ಹೋಗ್ಬೇಕ್ರಿ ಬರ್ಬೇಕು ಜನರಲ್ದಾಗ ಬರ್ಬೇಕು ನೋಡ್ರಿ ಹೆಣ್ಮಕ್ಳು ಮಾಡ್ರಿ ಮನ್ಯಾಗ ಏನ್ ಮಾಡ್ತೀರಿ ಕೆಲಸ ಮಾಡ್ರಿ ಬಂದ್ರಿ ಏನ್ ಭಾಳ ಮಾಡಿದ್ರಿ ನೋಡ್ರಿ ಪೊಲೀಸರದೆಲ್ಲ ಫುಲ್ ಹೈ ಸೆಕ್ಯೂರಿಟಿ ಐತಿ ಆರ್ಮಿಯಿಂದನೂ ಕರ್ಸಿದಾರೆ ನೋಡ್ರಿ ಫುಲ್ ಹೈ ಸೆಕ್ಯೂರಿಟಿ ಐತಿ ಮಿಲಿಟ್ರಿ ಅವರು ಬಂದಾರೆ ಪೊಲೀಸರು ಮತ್ತೆ ಮಿಲಿಟ್ರಿ ಅವ್ರು ಜಾಯ್ನ್ ಆಗ್ಯಾರ ಹಾಂ ಮಿಲಿಟರಿ ಜಾಯ್ನ್ ಆಗಿರಲಿಲ್ಲ ಅವ್ರು ಕೂಡ ಅಂದಾಗ ಎಲ್ಲ ಸರಳ ಹೊಂಟೈತೆ ದೊಡ್ಡ ದೊಡ್ಡ ಮಿನಿಸ್ಟರ್ ಮಂದಿಗೆ VIP ಎಂಟ್ರಿ ನೋಡ್ರಿ ಇಲ್ಲಿ ತೋರಿಸ್ರಿ ಅವ್ರು ಕ್ಯಾಮ್ರಾ ಇಟ್ಕೊಂಡು ಕುಂತಿದ್ದಾರೆ ನೋಡ್ರಿ ಫೈನಲ್ ಈಗ ಬೋಟ್ನಾಗ ಹತ್ತೇವಿ ಬೋಟ್ನಾಗ 2000 ಅಂತಾರೆ ಮಂದಿ ಇವರು ಹುಡುಗ ಸಿಕ್ಕಾರ ಇಲ್ಲಿ 9 ಮಂದಿ ಇದ್ರಿ ಸೈಡ್ ಬೋಟಿಂಗ್ ಎಲ್ಲ ಅನಾಹುತ ಐತ್ರಿ ಬಂದಿದೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ನೀವು ಇದೇನ ಇದು ಮುಂದೆ ಬೆಳೆದೊಂದು ಬೋಟ್ ಹೊಂಟೈತೆ ನೋಡ್ರಿ ಇದ್ರೊಳಗೆ ಮುಂದಗಡೆ DK ಶಿವಕುಮಾರ್ ಸರ್ ಅವರು ಹೊಂಟಿದ್ದಾರೆ ಇವತ್ತಿನ ನೋಡ್ರಿ ಅವರು ಕೂಡ ಇಲ್ಲಿ ಕುಂಭಮೇಳಕ್ಕೆ ಬಂದಿದ್ದಾರೆ ಮತ್ತು ಎಲ್ಲರೂ ಬರತ್ತಾರೆ ನೀವು ಯಾವಾಗ ಬರ್ತೀರಿ ಜಲ್ದಿ ಪ್ಲ್ಯಾನ್ ಮಾಡಿ ಬರ್ರಿ ಸೈಡ್ ಎಲ್ಲ ಬಾದ್ಕೋಳಿ ಅದು ನೀರಾಗ ತೇಲಾಡ್ಕೊಂಡು ಹೊಂಟವ್ರಿ ಈ ಕಡೆ ಬಾಜು ಬೋಟ್ ಫುಲ್ ಕ್ರೌಡ್ ಸೈಕ್ ಮಾತ್ರ ಸೈಕ್ ಎಕ್ಸ್ಪೀರಿಯನ್ಸ್ जय बजरंगबली की जय हर हर महादेव हर हर महादेव वो कौन सा बोट है किधर है इधर है राजा दिल्ली तक बजरंगबली बड़ी ಹೀಗೆ ನೀವು ಡೈರೆಕ್ಟ್ ಏನ್ರ ಬ್ಯಾಗ್ ಇಟ್ರ ಹಿಂಗೆ ಒಬ್ರು बा ऐसे बाद में इधर ही छोड़ दो वो नहीं अभी हमारे को तो इधर ही जाना पड़ेगा अभी वो नहीं वो ये इधर नाले के नहीं गुड़ी का आसाइड होगा ना बनता हर 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 हर
ನೋಡ್ರಿ ಇಲ್ಲ ಫುಲ್ ಕ್ರೌಡ್ ಐತಿ. ಹಿಂಗೆ ಈ ಸೈಡ್ ನಡ್ಕೊಂಬರಕೈತೆ. ಬಟ್ ನಾವು ಅಮೌಂಟ್ ಕೊಟ್ಟು ಬಂದ್ವಿ, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಈಗ ಟೈಮಿಂಗ್ ಮುಂದೆ ಇದೇ ಟೈಮಿಂಗ್ ನಡ್ಕೊಂಡು ಹೋಗೋದ್ರೆ ಹಿಂಗೆ ನಡ್ಕೊಂಡು ಹೊಂಟ್ರೆ ನೀವು. ಡಿ ಕೆ ಶಿವಕುಮಾರ್ ಸರ್ ಅವರು ಬಂದಿದ್ದಾರೆ ಕರ್ನಾಟಕದಿಂದ. ಅವಾಗಲೇ ನೀವು ನೋಡಿದ್ರೆ ಹೋಗ್ಕೊಂತೀನಿ ನಾನು. ಈಗ ಆ ಸೈಡ್ ಹಿಂಗೆ ಹೋಗೋಣ. ಬಂದಾಗಿತ್ತಣ್ಣ ಕ್ಯಾಮ್ರಾ. ನೀರಾಗೆಲ್ಲ ಇಳಿದೀಗ ಸ್ನಾನ ಅದು ಮುಗಿಸ್ಕೊಂಬಂದಿವ್ರಿ. ಈಗ ಆ ಸೈಡ್ ಹೋಗಿ ಫುಲ್ ನೋಡ್ರಿ ಇಲ್ಲಿ ಯಾವ ಪರಿ ಅಂದ್ರೆ ಯಾವ ಪರಿ ಕ್ರೌಡ್ ಐತಿ. ಭಾಳ ಅಂದ್ರೆ ಭಾಳ ಚೆನ್ನಾಗಿ ಐತಿ. ಈ ಸೈಡ್ ನೋಡ್ಕೊಂಬರೋಕೆ ದಾರಿ ಇತ್ತು, ಬಟ್ ನಮ್ಗೆ ಐಡಿಯಾ ಇಲ್ಲ. ನಮಗೂ ಬೋಟ್ ಮ್ಯಾಗ ಹೋಗ್ಬೇಕಂತ ನಮ್ಗೆ ಭಾಳ ಇದೇನೆ ಇತ್ತು ನಂಗೆ. ಹಂಗೆ ನಾನು ಅಪ್ಲೈ ಮಾಡಿದೆ. ಇಲ್ಲಿಂದ ಸೀದಾ ಆ ಸೈಡಿಂದ ಬೋಟ್ ತೊಗೊಂಬಂದೆ. ಎಲ್ಲ ನೋಡ್ರಿ ಇಲ್ಲಿ ಎಲ್ಲ ಕಡೆ ಯಾವ ಪರಿ ಅಂದ್ರೆ ಯಾವ ಪರಿ ಕ್ರೌಡ್ ಐತಿ. ಬರೀ ಈಗ ತ್ರಿವೇಣಿ ಸಂಗಮದಾಗ ಸ್ನಾನ ಆತ್ರೀಗ. ಇಲ್ಲಿಂದ ಈಗ ನೀರದು ತುಂಬಿಕೊಂಡಿದ್ದು ಆತ ತ್ರಿವೇಣಿ ಸಂಗಮದಾಗ. ಈಗ ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗೊಂಬರೀಗ, ಅಂದರೆ ನಾಗಸಾಧುಗಳು ನೋಡೋದಾಗಿರ್ಬೋದು, ಹನುಮಾನ್ ಟೆಂಪಲ್ಗೆ ಹೋಗೋದಾಗಿರ್ಬೋದು. ಬರ್ರಿ ಹೋಗೋಣಂತ.